ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಹಾರೈಕೆಗಳು. ನಾನು 19 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿರಲಿಲ್ಲ, ಬ್ರಿಟಿಷ್ ಸರ್ಕಾರವೇ ಇದ್ದರೆ ಚೆನ್ನಾಗಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಅದಕ್ಕೆ ಒಂದಷ್ಟು ಜನ ನನಗೆ ಎಗೇನ್ಸ್ಟ್ ಆದರು. ಆದರೆ ಇವತ್ತು ನಾನು ಎಲ್ಲೇ ಹೋಗಲಿ ಅದೇ ಮಾತನ್ನು ಆಟೋ ಡ್ರೈವರ್ಸ್ ಆಗಲಿ, ಟ್ಯಾಕ್ಸಿ ಡ್ರೈವರ್ಸ್ ಆಗಲಿ, ಕಾರ್ಮಿಕರು ಎಲ್ಲ ಅದೇ ಮಾತು ಹೇಳ್ತಿದ್ದಾರೆ. ನೀವೇ ಬೇಕಾದರೆ ಯಾರನ್ನಾರು ಕೇಳಿ, ಬ್ರಿಟಿಷ್ ಸರ್ಕಾರ ಇದ್ದಾಗ ಹೇಗಿತ್ತು, ಮುದುಕರನ್ನ ಕೇಳಿ, ದೊರೆಗಳು ಆಳ್ತಿದ್ದು ಎಷ್ಟು ಚೆನ್ನಾಗಿ ಆಳ್ತಿದ್ರು ಅಂತ. ಯಾಕೆ ಅಂತಂದರೆ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಮುಘಲರ ಕಾಲದಿಂದಲೂ ಇತ್ತು, ಬ್ರಿಟಿಷ್ ಕಾಲದಿಂದಲೂ ಇತ್ತು. ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದವರು ಅದು ಒಂದು ಪಕ್ಷದವರು, ಆ ಪಕ್ಷದವರು ಅವರಿಗೆ ಅಧಿಕಾರ ಬೇಕಿತ್ತು, ಅದಕ್ಕೋಸ್ಕರ ಅವರು ಹೋರಾಟ ಮಾಡಿದ್ರು, ಎಲ್ಲ ಆಯಿತು. ಬ್ರಿಟಿಷರು ಲೂಟಿ ಮಾಡಿಲ್ವಾಗಾದರೆ ಸಾಕಷ್ಟು ಮಾಡಿದರು. ಇಲ್ಲಿಯ ನೂರಾರು ಮರಗಳು, ಸಾವಿರಾರು, ಲಕ್ಷಾಂತರ ಮರಗಳನ್ನ ಅವರು ಕಟಾವು ಮಾಡಿ ಹಡಗಿಗೆ ಕಟ್ಟಿ, ಹಡಗು ಆಫ್ರಿಕಾ ಸುತ್ತಿ ಇಂಗ್ಲೆಂಡು ಹೋಗಿ ಅಲ್ಲಿ ಇವತ್ತು ಇಂಗ್ಲೆಂಡಲ್ಲಿ ಇರುವ ಹೆಚ್ಚಿನ ಮರಗಳು, ಫರ್ನಿಚರ್ಸು, ಕುರ್ಚಿ, ಮೇಜು, ಕಪಾಟು ಎಲ್ಲ ನಮ್ಮ ಭಾರತ ದೇಶದ ಮರಗಳೇ. ಇದು ಒಂದು ಹಂತ. ಅವರಿಗೆ ಈ ಆಫ್ರಿಕಾ ಸುತ್ತಿ ಇಂಗ್ಲೆಂಡಿಗೆ ಹೋಗ್ಬೇಕಾದ್ರೆ 1.5 ವರ್ಷ 2 ವರ್ಷ ಬೇಕಿತ್ತು. ಮತ್ತು ಅಲ್ಲಿಂದ ಬರುವಾಗ 1.5 ವರ್ಷ 2 ವರ್ಷ. ಆವಾಗ ಇದ್ದಿದ್ದು 4 ಹಡಗು, ದೊಡ್ಡ ಹಡಗಲ್ಲಿ 200 ಜನ ಬರ್ತಿದ್ರು. ಬರುವಾಗ ಈ ಸಮುದ್ರ ಕಾಯಿಲೆ ಅಂತ, ಆ ಸೀ ಸಿಕ್ನೆಸ್ಸಲ್ಲಿ ಒಂದಷ್ಟು ಜನ ಸತ್ತೋಗೋರು, ಹೋಗ್ತಾ ಒಂದಷ್ಟು ಜನ ಸಾಯೋರು. ನೀವು ಯೋಚನೆ ಮಾಡಿ, ನಮ್ಮ ಜೊತೆ ನಮ್ಮ ಬಂಧುಗಳೆಲ್ಲ ಹೋಗ್ತಾ, ನಮ್ಮ ಬಂಧುಗಳು ಸಮುದ್ರ ಮಧ್ಯದಲ್ಲಿ ಸತ್ತೋದ್ರೆ ಏನು ಮಾಡೋಕ್ಕಾಗತ್ತೆ? ಆ ದೇಹವನ್ನು ಸಮುದ್ರಕ್ಕೆ ಬಿಸಾಕಬೇಕು. ಇದು ಎಷ್ಟು ವರ್ಷ? 100 ವರ್ಷ, ನೂರಾರು ವರ್ಷ. 1757ರಿಂದ 1857, 1900ವರೆಗೂ ಇದು ನಡೀತಾನೇ ಇರುವಂಥದ್ದು. ಅವರಿಗೆ 1900 ಆಗೋಷ್ಟೊತ್ತಿಗೆ ಅವರು ಬೇಸತ್ತು ಹೋಗಿದ್ರು. ಯಾಕೆ ಇದನ್ನು ಸೆಕೆಂಡ್ ಇಂಗ್ಲೆಂಡ್ ಮಾಡಬಾರ್ದು, ನಮ್ಮದೇ ಇದು ಸಂಪದ್ಭರಿತ ದೇಶ, ಹೋಗಿ ಬರೋದಕ್ಕಿಂತ ಇಲ್ಲೇ ಸೆಟ್ಲ್ ಆಗೋಣ ಅಂತ ತುಂಬ ಮಂದಿ ಇಲ್ಲಿ ಸೆಟ್ಲ್ ಆದರು. ಬ್ರಿಟಿಷರು ಸೆಟ್ಲಾದವರು ವಾಪಸ್ ಹೋಗಲಿಲ್ಲ. ಅವ್ರನ್ನ ಡಿಂಗೋಗಳಂತ ನಮ್ಮವ್ರು ಕರೆದ್ರು. ಏನಂದರೆ ಡಿಂಗೋ ಅಂದರೆ ಡಿಡ್ಂಟ್ ಗೋ, ಅವ್ರು ಹೋಗಲಿಲ್ಲ ವಾಪಸ್ ಅಂತವ್ರು. ಈಗ ನಾವು ಲೂಟಿ ಮಾಡೋ ವಿಚಾರ ಬರೋಣ. ಏನೇನು ಲೂಟಿ ಮಾಡಿದ್ರು? ಇಲ್ಲೂ ಬಂಗಾರದ ಗಣಿ ಇತ್ತು, ಕೋಲಾರ, ಮಧ್ಯಪ್ರದೇಶದಲ್ಲಿ ವಜ್ರದ ಗಣಿ, ಹೀಗೆ ಎಲ್ಲ ಈ ಗಣಿಗಳನ್ನ ಮಾಡಿ ಅವರು ಲೂಟಿ ಮಾಡಿ ತಗೊಂಡೋದ್ರು, ಹೋಗ್ತಿದ್ರು. ಮತ್ತು ಅಲ್ಲಿಂದ ಬಟ್ಟೆಗಳನ್ನ ತರೋದು ಇದೆಲ್ಲ ಆಯಿತು, ಲಂಕಾಶೈರ್ ಬಟ್ಟೆಗಳು ಅದೆಲ್ಲ. ಈ ನಡುವೆ ಏನಾಯ್ತು, ಅವರಿಗೆ ಇದನ್ನೇ ನಾವು ಡೆವಲಪ್ ಮಾಡೋಣ, ಬೆಳೆಸೋಣ ಅಂಥೇಳಿ ಇಲ್ಲಿ ಆಸ್ಪತ್ರೆಗಳನ್ನ ಕಟ್ಟಿಸಿದ್ರು, ಶಾಲೆಗಳನ್ನ ಕಟ್ಟಿಸಿದ್ರು. ಆಮೇಲೆ ಅವ್ರದ್ದು ಒಂದು ಗುಣ ಏನಂತಂದರೆ, ಅವ್ರು ಏನೇ ದಬ್ಬಾಳಿಕೆ ಮಾಡಲಿ ಅವ್ರ ಜೊತೆ ಸೇರಿ ಇಂಥ ಒಳ್ಳೆ ಕೆಲಸ ಮಾಡಬೇಕು ನಮ್ಮ ದೇಶದಲ್ಲಿ ಅಂತಂದಾಗ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಉದಾಹರಣೆಗೆ ರಾಜಾ ರಾಮ್ ಮೋಹನ್ ರಾಯ್ ಅವರು ವಿಲಿಯಂ ಬೆಂಟಿಂಕ್ ಆವಾಗ 1834ರಲ್ಲಿ ಗವರ್ನರ್ ಜನರಲ್ ಆಗಿದ್ದವರು. ಅವ್ರ ಜೊತೆ ಸೇರಿ ಈ ಸತಿ ಪದ್ಧತಿ ಪದ್ಧತಿಯನ್ನು ರಾಜಾರಾಮ್ ಮೋಹನ್ ರಾಯ್ ಕಣ್ಣಾರೆ ನೋಡಿದವರು. ಅವರ ಅಣ್ಣನ ಹೆಂಡತಿಯನ್ನು ಬಲವಂತವಾಗಿ ಚಿತೆಗೆ ತಳ್ಳಿ ಸಾಯಿಸಿದ್ರು. ಅದನ್ನು ನೋಡಿ ಅವರು ಸಹಿಸೋಕ್ಕಾಗಲಿಲ್ಲ. ಆಗ ಬೆಂಟಿಂಕ್ ಹತ್ರ ಅವರು ಮಾತಾಡಿ ಸತಿ ಪದ್ಧತಿ ನಿವಾರಣೆ ಮಾಡಿದ್ರು, ಬಾಲ್ಯ ವಿವಾಹ ನಿವಾರಣೆ ಮಾಡಿದ್ರು, ಮತ್ತು ಎಲ್ಲರಿಗೂ ಎಜುಕೇಷನ್ ಬೇಕು ಅಂತ ಮಕಾಲೆ ಪದ್ಧತಿ ತಂದರು. ಆಗ ಮೆಕಾಲೆ ಫಸ್ಟು ಸ್ಕೂಲ್ಗಳನ್ನೆಲ್ಲ ಶುರು ಮಾಡಿದರು. ಇದು ಒಂದು. ಎರಡನೇದು, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಇವರು ಹೆಣ್ಣುಮಕ್ಕಳಿಗೆ ಎಜುಕೇಷನ್ ಬೇಕು ಅಂದಾಗ ಅದಕ್ಕೆ ಆಗಿನ ಗವರ್ನರು, ಮುಂಬೈ ಗವರ್ನರು ಅವರಿಗೆ ಪೂರ್ತಿ ಸಪೋರ್ಟ್ ಮಾಡಿದರು. ಆಯಿತಾ? ಒಂದು ಅಂದರೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ನಾವು, ಅದಕ್ಕೆ ಸಪೋರ್ಟ್ ಮಾಡಿ ಅಂದರೆ ಸರ್ಕಾರ ಸಪೋರ್ಟ್ ಮಾಡ್ತಿತ್ತು. ಮೂರನೇದಾಗಿ ಅವರು ಅನೇಕ ಅವರ ಕ್ಲರ್ಕ್ಗಳೆಲ್ಲ ನಮ್ಮ ಭಾರತೀಯರೇ ಆಗಿದ್ದರು. ಹೀಗೆ ಒಂದು ಕಡೆ ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಹೇಗೆ ಅವರು ಸ್ವಂತ ರಾಜರು, ಅವರು ಸ್ವತಂತ್ರ ರಾಜರಲ್ಲ, ಬ್ರಿಟಿಷರ್ ಕೈ ಕೆಳಗೆ ಇದ್ದವರು.
ಆದರೆ ಲಾರ್ಡ್ ಕರ್ಜನ್ ಇಲ್ಲಿ ಬಂದು ವೈಸ್ರಾಯ್ ಆಗಿದ್ದಾಗ ಬಂದು ಎಲ್ಲ ಪರಿಶೀಲನೆ ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೆಲಸಗಳನ್ನು ಅವರು ಪ್ರಶಂಸೆ ಮಾಡಿ ಹೋದ ವೈಸ್ರಾಯ್. ಹಾಗೆ ಬ್ರಿಟಿಷ್ ಸರ್ಕಾರ ಹೇಗಿತ್ತು ಅಂತಂದರೆ ನಮ್ಮಲ್ಲಿ ಒಳ್ಳೆ ಕೆಲಸ ಯಾರಾದ್ರು ಮಾಡ್ತಾರೆ ಅವರಿಗೆ ಅವ್ರು ಸಹಾಯ ಮಾಡ್ತಿದ್ರು, ಅವ್ರನ್ನ ಸಪೋರ್ಟ್ ಮಾಡ್ತಿದ್ರು. ಇದು ಒಂದು ಹಂತ. ಆದರೆ ಅವರು ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ, ನಮ್ಮವ್ರನ್ನ ಕೊಂದಿದ್ದಾರೆ. ಈಗ ಸಂಪತ್ತು ಲೂಟಿ ಹೊಡೆದಿದ್ದಾರೆ, ಹಲಗಲಿ ಬೇಡರನ್ನು ಸಾಮೂಹಿಕವಾಗಿ ಸುಟ್ಟು ಸಾಯಿಸಿದ್ದಾರೆ, ಜಲಿಯನ್ ವಾಲಾ ಬಾಗ್ ಕೇಸ್, ಈ ಥರ ತುಂಬ. ಅದು ಅಂದರೆ ಒಂದು ಅಧಿಕಾರ ಕೈಗೆ ತಗೋಬೇಕಾದ್ರೆ ಅಂತ ಅವರು ಭಾಳ ಕೆಟ್ಟ ರೀತಿಯಲ್ಲಿ ಅವರು ತಗೊಂಡ್ರು. ಡಿಕ್ಟೇಟರ್ಶಿಪ್ ಹಿಟ್ಲರ್ ಥರನೇ ಅವರು. ಹಿಟ್ಲರ್ ಅಷ್ಟು ಮಾಡಿಲ್ಲ, ಹಿಟ್ಲರ್ ಭಯಾನಕ. ಅದು 60 ಲಕ್ಷ ಯಹೂದಿಗಳನ್ನ ಕೊಂದಿದ್ದು ಅಂದರೆ ಅದು ಭಯಾನಕ, ಅದು ನೆನೆಸ್ಕೊಳ್ಳೋಕ್ಕಾಗಲ್ಲ. ಅದು ಗ್ಯಾಸ್ ಚೇಂಬರ್ ಒಳಗೆ. ಇವರು ಸಾಕಷ್ಟು ಲೂಟಿ ಮಾಡಿದರು. ಆದರೆ ಸ್ವಾತಂತ್ರ್ಯ ನಂತರ ಎಷ್ಟು ಲೂಟಿ ಆಗಿದೆ ಅಂತಂದರೆ, ನೀವು ಒಂದು ಎತ್ತಿನ ಹೊಳೆ ಪ್ರಾಜೆಕ್ಟು ನೆನೆಸ್ಕೊಂಡ್ರೆ ಎಷ್ಟು ಲಕ್ಷ ಹೆಕ್ಟೇರು ಅರಣ್ಯ ನಾಶ ಆಗಿದೆ. ಅದೇ ಥರ ಸ್ವಾತಂತ್ರ್ಯ ನಂತರ 43 ಲಕ್ಷ ಹೆಕ್ಟೇರು ಅರಣ್ಯ ನಾಶ ಆಗಿದೆ. ಇದು ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ಇದು ನಾನು ಕನ್ನಡಪ್ರಭದಲ್ಲಿ ಓದಿದ್ದು. 43 ಲಕ್ಷ ಹೆಕ್ಟೇರು ಅರಣ್ಯ ನಾಶ ಆಗಿದೆ. ಅಂದರೆ ಅರ್ಧಕ್ಕರ್ಧ ಆಲ್ಮೋಸ್ಟ್ ಅರಣ್ಯ ನಾಶ ಆಗಿದೆ. ಹಾಗೆ ಎಷ್ಟು ಒಂದೊಂದು ಪ್ರಾಜೆಕ್ಟ್, ಒಂದು ರಸ್ತೆ ರಿಪೇರಿ ಮಾಡಬೇಕಾದ್ರೆ ಇವತ್ತು ಮಿಲಿಟ್ರಿಯಲ್ಲಿ ಮೆಡ್ರಾಸ್ ಸ್ಯಾಪರ್ಸ್ ಅಂತ ಒಂದು ವಿಭಾಗ ಇದೆ. ಅವ್ರನ್ನ ಬಳಸ್ತಾ ಇಲ್ಲ, ಇವರು ಸರ್ಕಾರ ಯಾರು ಬಳಸ್ತಾ ಇಲ್ಲ. ಟೆಂಡರ್ ಕೊಟ್ಟು ಅದರಿಂದ 40% ಎಲ್ಲ ಹೇಳ್ತಾರಲ್ಲ, 40% ತಗೊಂಡೇ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕಮಿಷನ್ 40% ಕಮಿಷನ್ ತಗೊಂಡು ಮಾಡ್ತಾರೆ ಅಂತ ನಾವು ಪೇಪರಲ್ಲಿ ಓದಿದ್ದೀವಿ. ಅಂದರೆ ಈ ಕಮಿಷನ್ಗೋಸ್ಕರ ಎಷ್ಟು ಲಕ್ಷ ಕೋಟಿ ದುಡ್ಡು ಇದಾಗ್ತದೆ, ವೇಸ್ಟ್ ಆಗ್ತಿದೆ. ಯಾರ್ಯಾರು ತಿಂತಾ ಇದ್ದಾರೆ, ಆಯಿತಾ. ಜೊತೆಗೆ ನಮ್ಮಲ್ಲಿ ಟೂರಿಸಮ್ ಪ್ಲೇಸ್ ಮಾಡುವಂಥದ್ದು ಸಾಕಷ್ಟು ಇದೆ. ಇವತ್ತು ಈಗ ಮಧುಗಿರಿ ಬೆಟ್ಟ, ಅದ್ರ ಪಕ್ಕದಲ್ಲಿ ಕೊರಟಗೆರೆ, ಅಲ್ಲಿ ಆ ಬಂಡೆಗಳು ಎಷ್ಟು ಸುಂದರವಾದ ಆಕೃತಿಯಲ್ಲೆಲ್ಲ ಇದೆ. ಅದನ್ನು ಟೂರಿಸಮ್ ಪ್ಲೇಸ್ ಮಾಡಿದರೆ, ಅದೇ ಯುರೋಪ್ ದೇಶದಲ್ಲಿದ್ದರೆ ಅದನ್ನು ಟೂರಿಸಮ್ ಪ್ಲೇಸ್ ಮಾಡಿ ಅದರಿಂದ ದುಡ್ಡು ಮಾಡ್ತಿದ್ರು. ಆ ಥರ ಸಾವಿರಾರು ಜಾಗ ಕರ್ನಾಟಕದಲ್ಲೇ ಇದೆ ಟೂರಿಸಮ್ ಪ್ಲೇಸ್ ಮಾಡುವಂಥದ್ದು. ಆಮೇಲೆ ಇದು ಸುರಪುರ ವೆಂಕಟಪ್ಪ ನಾಯಕನ ಅರಮನೆ ಸುತ್ತ ಅಂಗಡಿಗಳನ್ನ ಅದಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ. ಅದೆಲ್ಲ ತೆರವು ಮಾಡಿ ಅದನ್ನು ಟೂರಿಸಮ್ ಪ್ಲೇಸ್ ಮಾಡಿದರೆ ಎಷ್ಟು ಚೆನ್ನಾಗಿರೋದು. ಅದೇ ಯುರೋಪಲ್ಲಿ ಇದ್ದಿದ್ರೆ ಅದು ಮಾಡ್ತಿದ್ರು ಅವರು. ಅಂದರೆ ನಮ್ಮಲ್ಲಿ ಆ ಒಂದು ಮುಂದಾಲೋಚನೆ ಇಲ್ವೋ, ಅದು ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದು ನೀವೇ ನಿರ್ಧಾರ ಮಾಡಬೇಕು. ಅದನ್ನು ನೋಡಿ ನೀವು ಅದೆಲ್ಲ ಯೋಚನೆ ಮಾಡಿದರೆ. ಮತ್ತು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡಿ. ನಾನು ಕೇಳೋದು, ನಾನು ಹೇಳಿದಾನೆ ನಂಬೇಡಿ, ನಾನು ಹೇಳಿದಾನೆ ಒಪ್ಕೋಬೇಡಿ, ಪ್ರಶ್ನೆ ಮಾಡಿ, ಇದನ್ನು ಪರಿಶೀಲನೆ ಮಾಡಿ. ಇವತ್ತು ಎಷ್ಟು ಲೂಟಿ ಮಾಡಿದ್ದಾರೆ ನಮ್ಮ ರಾಜಕೀಯದವರಾಗಲಿ, ಶ್ರೀಮಂತರಾಗಲಿ, ಬಡವ್ರನ್ನ ಎಷ್ಟು ಲೂಟಿ ಮಾಡಿದ್ದಾರೆ. ಆಮೇಲೆ ದಲಿತರು ಇನ್ನೂ ಬಡತನದಲ್ಲಿದ್ದಾರೆ. ಯಾಕೆ? ಇಷ್ಟೊತ್ತಿಗಾಗಲೇ ದಲಿತರೆಲ್ಲ ವಿದ್ಯಾವಂತರಾಗಿ ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಇನ್ನೂ ಬಡತನದಲ್ಲೇ ಅವರಿದ್ದಾರೆ. ಯಾಕೆ? ಎಲ್ಲರೂ ಅಲ್ಲ, ಭಾಳ ಜನ ಇದ್ದಾರೆ. ಭಾಳ ಜನ ಇದ್ದಾರೆ. ಬೆಳೆದವರು ಭಾಳ ಜನ ಇದ್ದಾರೆ. ಬಟ್ ಬಡತನದಲ್ಲಿ ತುಂಬ ಜನ ಇನ್ನೂ ಇದ್ದಾರೆ, ಅವಿದ್ಯಾವಂತರಾಗಿ ಇನ್ನೂ ಇದ್ದಾರೆ. ಆ ಒಂದು ಜಾತಿನೇ ಇಲ್ಲ, ಭಾಳಷ್ಟು ಜಾತಿಯವರು ಇನ್ನೂ ಕೆಳಮಟ್ಟದಲ್ಲಿ ಅವರೇ. ಹೌದು, ಭಾಳಷ್ಟು. ಎಲ್ಲ ಒಂದು ಜಾತಿ ಅಂತ ಹೇಳೋದು ಬೇಡ, ಒಂದು ಜಾತಿ ಅಂತಲ್ಲ, ಭಾಳಷ್ಟು ಎಲ್ಲ ಜಾತಿಯಲ್ಲೂ ಬಡತನ ಇದೆ, ಎಲ್ಲ ಜಾತಿಯವರು ಕಷ್ಟದಲ್ಲಿದ್ದಾರೆ ಎಲ್ಲರೂ. ಆದರೆ ಇವತ್ತು ವಿದ್ಯೆ ನೀವೇ ಯೋಚನೆ ಮಾಡಿ. ಬ್ರಿಟಿಷ್ ಸರ್ಕಾರ ಇದ್ದಾಗ ಫ್ರೀ ಎಜುಕೇಷನ್, ಆಮೇಲೆ ಹಾಸ್ಪಿಟಲಲ್ಲಿ ಕಮ್ಮಿ, ಬಟ್ ಆಗಿನ ರೇಟ್ ಕಮ್ಮಿ ಇತ್ತು. 8 ಆಣೆ 3 ಆಣೆ 1 ಆಣೆ 4 ಆಣೆಯಲ್ಲಿ ಔಷಧಿ ಸಿಗ್ತಿತ್ತು, ಆಯಿತು. ಇವಾಗ ಔಷಧಿಯ ಆಸ್ಪತ್ರೆಯ ರೇಟು ನೀವು ಯೋಚನೆ ಮಾಡಿ. ಆಸ್ಪತ್ರೆಗೆ ನೀವು ಒಂದು ಕೋವಿಡ್ ಟೈಮಲ್ಲಿ ಏನು ನಡೀತು ಯೋಚನೆ ಮಾಡಿ. ಕೋವಿಡ್ ಟೈಮಲ್ಲಿ ಎಷ್ಟು ಲೂಟಿ ಆಯಿತು, ಯಾರಿಂದ ಲೂಟಿ ಆಯಿತು, ಎಷ್ಟು ಜನರನ್ನು ಸಾಯಿಸಿದ್ರು, ದುರುಪಯೋಗ ಮಾಡಿದ್ರು, ಮಿಸ್ಯೂಸ್ ಮಾಡಿದ್ರು, ಔಷಧಿಯಲ್ಲಿ ಆಗಲಿ ಟ್ರೀಟ್ಮೆಂಟಲ್ಲಾಗಲಿ. ಇದೆಲ್ಲ ನೀವು ಯೋಚನೆ ಮಾಡಿದಾಗ ತುಂಬ ಮಂದಿ ಏನು ಹೇಳ್ತಾರೆ ಅಂದರೆ, ಬ್ರಿಟಿಷ್ ಸರ್ಕಾರ ಇದ್ದರೆ ಈ ಥರ ಇರ್ತಿರಲಿಲ್ಲ, ಇಷ್ಟೊಂದು ಕರಪ್ಷನ್ ಇರ್ತಿರಲಿಲ್ಲ, ಮತ್ತೆಲ್ಲ ಸುಧಾರಣೆ ಆಗ್ತಿತ್ತು ಅಂತ ತುಂಬ ಮಂದಿ ಹೇಳೋದನ್ನು ನಾನು ಕೇಳಿದ್ದೀನಿ. ಅದನ್ನು ನಾನು ಹೇಳಿದೆ ಅಷ್ಟೇ. ನಾನು ಹೇಳಿದ್ದನ್ನು ತಪ್ಪಿದರೆ ನೀವು ಯೋಚನೆ ಮಾಡಿ. ಟೀಕೆ ಮತ್ತು
ನಾನು ಕಮೆಂಟ್ ಬಾಕ್ಸ್ ನೋಡಿದ್ರೆ ಇದಕ್ಕೆ ಕಮೆಂಟ್ ಬಾಕ್ಸ್ಗಳು ಏನು ಬರುತ್ತೆ ನನಗೆ ಗೊತ್ತು. ಕೆಟ್ಟ ಕೆಟ್ಟ ಮಾತುಗಳು ಬರ್ತವೆ, ಎಲ್ಲ ಬರ್ತವೆ. ಈ ಕೆಟ್ಟ ಮಾತು ಹೇಳೋರು ಒಮ್ಮೆ ನೀವು ನಿಮ್ಮ ವಿವೇಕದಿಂದ ನೀವು ಪರಿಶೀಲನೆ ಮಾಡಿ, ಗೂಗಲಲ್ಲಿ ನಿಮಗೆಲ್ಲ ಉತ್ತರ ಸಿಗುತ್ತೆ. ಯಾವ್ಯಾವಾಗ ಎಷ್ಟೆಷ್ಟು ಯಾವ್ಯಾವ ಥರದಲ್ಲಿ ಯಾರ್ಯಾರು ಲೂಟಿ ಮಾಡಿದ್ದಾರೆ ಎಲ್ಲ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಹೇಳ್ತೀರಾ. ಬಟ್ ಇವತ್ತು ಹೇಳ್ತೀರಾ ಸ್ವಾತಂತ್ರ್ಯ ನಮಗೆ ಬೇಕಾಗಿರಲಿಲ್ಲ ಅಂತ? ಒಂದು ಹಂತದಲ್ಲಿ ಹಂಗೆ ಅನಿಸುತ್ತೆ. ಯಾಕಂತಂದರೆ ನನಗೆ ಒಂದೊಂದು ಸಲ ಈ ಮಿಲಿಟ್ರಿ ಸರ್ಕಾರ ಬಂದರೆ ಚೆನ್ನಾಗಿತ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬರು ಸುಪ್ರೀಂ ಕೋರ್ಟ್ ಜಸ್ಟಿಸು ಇತ್ತೀಚೆಗೆ 6 ಕೋಟಿ ಕೇಸು 6 ಕೋಟಿ ಕೇಸು ಪೆಂಡಿಂಗ್ ಇದೆ ಅಂತ. ಇದು ಯಾವಾಗ ಇತ್ಯರ್ಥ ಆಗ್ಬೋದು ಪ್ರಶ್ನೆ ಮಾಡಿ. 6 ಕೋಟಿ ಕೇಸು ಪೆಂಡಿಂಗ್ ಇದೆ. ಯಾಕೆ ಪೆಂಡಿಂಗ್ ಆಯಿತು? ಪೆಂಡಿಂಗ್ ಆದ ಒಂದೇ ಕಾರಣ, ಎಜರ್ನ್ ಆಯ್ತಾ? ಅಲ್ಲ, ಒಂದೇ ಕಾರಣಕ್ಕೋಸ್ಕರ ನಿಮ್ಗೆ ಸ್ವಾತಂತ್ರ್ಯ ಬೇಡ ಅಂತ ಹೇಳೋದಾದ್ರೆ ಒಂದೇ ಕಾರಣ ಅಲ್ಲ. ನೀವು ಗುಲಾಮಗಿರಿ ಅನ್ನ ಒಪ್ಕೊಳ್ತೀನಿ ಅಂತ ಆಯ್ತು. ಇಲ್ಲ, ಗುಲಾಮಗಿರಿ ಇಲ್ಲೇ ಇರಲಿಲ್ಲ. ಜನಸಾಮಾನ್ಯರಿಗೆ ಗೊತ್ತೇ ಇಲ್ಲ. ಜನಸಾಮಾನ್ಯರು ತರಕಾರಿ ಮಾರೋರು ಅವ್ರ ಪಾಡಿಗೆ ತರಕಾರಿ ಮಾರ್ತಾಯಿದ್ರು, ಬಿಸ್ನೆಸ್ ಮಾಡೋರು ಅವ್ರ ಪಾಡಿಗೆ ಬಿಸ್ನೆಸ್ ಮಾಡ್ತಿದ್ರು. ಆಮೇಲೆ ಕೂಲಿ ಕಾರ್ಮಿಕರು ಅವ್ರ ಪಾಡಿಗೆ ಕೂಲಿ ಕೆಲಸ ಮಾಡ್ತಿದ್ರು. ಇದು ಬ್ರಿಟಿಷ್ ಕಾಲದಲ್ಲೂ ಮಾಡ್ತಿದ್ರು, ಮೊಘಲರ ಕಾಲದಲ್ಲೂ ಮಾಡ್ತಿದ್ರು, ಇವಾಗಲೂ ಮಾಡ್ತಾ ಇದ್ದಾರೆ. ಇವಾಗಲೂ ಸ್ವಾತಂತ್ರ್ಯ ಇದೆಯಾ ನಿಮಗೆ? ಒಂದು ಪ್ರಶ್ನೆ ಮಾಡೋ ಸ್ವಾತಂತ್ರ್ಯ ಇದೆಯಾ? ಇದು ಯಾಕೆ ಹೀಗಾಯಿತು, ಈ ರಸ್ತೆಯಲ್ಲಿ ಎಷ್ಟು ನೀವು ಖರ್ಚು ಮಾಡಿದಿರಿ, ಎಷ್ಟು ತಿಂದಿರಿ ಅಂತ ಕೇಳೋಕ್ಕಾಗುತ್ತಾ ನಿಮಗೆ? ಯಾರನ್ನು ಕೇಳ್ತೀರಾ? ಕಾಂಟ್ರಾಕ್ಟ್ರನ್ನ ಕೇಳ್ತೀರಾ, ಮಿನಿಸ್ಟ್ರನ್ನ ಕೇಳ್ತೀರಾ, MLA ಕೇಳ್ತೀರಾ, ಕಾರ್ಪೊರೇಟರ್ನ ಕೇಳ್ತೀರಾ? ಯಾರನ್ನು ಕೇಳ್ತೀರಿ? ಯಾರನ್ನು ಕೇಳೋ ನಿಮ್ಗೆ ಯಾರು ಉತ್ತರ ಕೊಡೋಲ್ಲ, ಸಿಗೋದು ಇಲ್ಲ ನಿಮಗೆ. ಆಮೇಲೆ ನಿಮ್ಮನ್ನು ಅಲ್ಲಿಂದ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಶ್ನೆ ತುಂಬ ನೋವಾಗುತ್ತೆ. ನಾವು ದೇಶದ ಮೇಲೆ ಪ್ರೀತಿ ಇದ್ದು ಕಳಕಳಿ ಇದ್ದು ಮಾತು ಹೇಳ್ತಾ ಇದ್ದೀನಿ, ನೋವಿಂದ ಹೇಳ್ತಾ ಇದ್ದೀನಿ. ಎಷ್ಟು ಲಕ್ಷ ರೇಪ್ ಕೇಸ್ಗಳು ಪೆಂಡಿಂಗ್ ಇದೆ. ಬ್ರಿಟಿಷ್ ಸರ್ಕಾರ ಇದ್ದರೆ ಪೆಂಡಿಂಗ್ ಇರ್ತಿತ್ತಾ? ಅವ್ರಿಗೆ ಅಲ್ಲಲ್ಲೇ ಶಿಕ್ಷೆ ಆಗ್ತಿರ್ಲಿಲ್ವಾ? ಯಾಕಂದರೆ ಬ್ರಿಟಿಷ್ ಸರ್ಕಾರ ಇದ್ದಾಗ ಮಿಲಿಟ್ರಿ ಸರ್ಕಾರ ಇರ್ತಿತ್ತು. ಈಗ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನಾಗಿದೆ, ಇದು ಯಾರಿಗೂ ಶಿಕ್ಷೆ ಆಗ್ತಾ ಇಲ್ಲ. ಒಂದು ರೇಪ್ ಮಾಡಿದವರಿಗೆ ಶಿಕ್ಷೆ ಇಲ್ಲದೆ ಕೇಸು ಎಷ್ಟು ನೀವು ನೋಡಿದ್ರೆ, ಎಷ್ಟು ಜನಕ್ಕೆ ಗಲ್ಲಿಗೇರಿಸಿದ್ದಾರೆ. ಗಲ್ಲಿಗೇರಿಸುವಾಗ ಬೇರೆಯವ್ರು ಯಾರೋ ಬರ್ತಾರೆ, ಮಾನವ ಹಕ್ಕುಗಳು ಬರ್ತಾರೆ, ಬರ್ತಾರೆ. ಹಾಗಾದರೆ ರೇಪ್ ಮಾಡಿದವನಿಗೆ ಶಿಕ್ಷೆನೇ ಬೇಡವಾ? ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಆಗ ನೋವಿಂದ ದುಃಖದಿಂದ ನಮಗೆ ಅನಿಸೋದೇನೆಂದರೆ, ಬ್ರಿಟಿಷ್ ಸರ್ಕಾರ ಇದ್ದಿದ್ರೆ ಅಟ್ಲೀಸ್ಟ್ ಹೆಣ್ಣುಮಕ್ಕಳಿಗೆ ಒಂದು ನ್ಯಾಯ ಸಿಗ್ತಿತ್ತಾ, ಅವರಿಗೆ ಶಿಕ್ಷೆ ಆಗ್ತಿತ್ತಾ ರೇಪ್ ಮಾಡಿದವನಿಗೆ ಅಂತ ಮನಸ್ಸಿಗೆ ಬರುತ್ತೆ. ಆಮೇಲೆ ಜೊತೆಗೆ ಮೆಡ್ರಾಸ್ ಸ್ಯಾಪರ್ಸ್ ಅವರಿಗೆ ಕೊಟ್ಟಿದ್ದಿದ್ರೆ ಇವತ್ತು ಎಲ್ಲ ಬೇಗ ಫಾಸ್ಟಾಗಿ ರಸ್ತೆಗಳಾಗ್ತಿತ್ತು, ಸೇತುವೆಗಳಾಗ್ತಿತ್ತು, ಗಟ್ಟಿಯಾದ ಸೇತುವೆಗಳಾಗ್ತಿತ್ತು. ಇವತ್ತು ನಮ್ಮವರು ಒಂದು ಸೇತುವೆ ಮಾಡಬೇಕಾದ್ರೆ ಎಷ್ಟು ವರ್ಷಗಳು ಎಳಿತಾರೆ, ಅದರಲ್ಲಿ ಎಷ್ಟು ಕೋಟಿ ತಿಂತಾರೆ ಪ್ರಶ್ನೆ ಮಾಡಿ, ಯೋಚನೆ ಮಾಡಿ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಯಾವತ್ತಿಗೂ ಹೇಳ್ತಾ ಇದ್ದೀನಿ ನಾನು. ನನ್ನ ಮಾತು ಒಪ್ಪೋರು ಒಪ್ಕೋಬೋದು, ಒಪ್ಪದೇ ಇರೋರು ಬಿಟ್ಬಿಡ್ಬೋದು. ಆಮೇಲೆ ಯಾಕೆ ಇವರು ನಮ್ಮ ಜನ ಏನು ಹೇಳ್ತಾರೆ, ಇವನಿಗೀಗ ಯಾರು ಮ್ಯೂಸಿಕ್ ಕೊಡ್ತಾ ಇಲ್ಲ, ಈಗ ಫ್ರೀ ಇದ್ದಾನೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾನೆ, ಲೋ ಮ್ಯೂಸಿಕ್ ಮಾಡೋ, ಇದರಲ್ಲಿ ಯಾಕೋ ನಿಂಗೆ, ಇವೆಲ್ಲ ಬರುತ್ತೆ ಕಮೆಂಟ್ಗಳು. ಗೊತ್ತು ನನಗೆ. ನಾನು ಹೇಳ್ತಾ ಇದ್ದೀನಿ, ನಾನು ಬ್ಯುಸಿ ಇದ್ದೀನಿ. ಬೇರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಾನು ಬ್ಯುಸಿ ಇದ್ದೀನಿ. ನಿಮಗೆ ಲೆಕ್ಕ ಕೊಡ್ತೀನಿ. ಈ ತಿಂಗಳಲ್ಲಿ ರುದ್ರಾಭಿಷೇಕಂ ರಿಲೀಸ್ ಆಗುತ್ತೆ, ವಿಜಯ ರಾಘವೇಂದ್ರ ಅಂತ. ನಾಡಿದ 10ನೇ ತಾರೀಕು ಬ್ಯೂಟಿ ಸಿನಿಮಾ ರಿಲೀಸ್ ಆಗುತ್ತೆ. ಇನ್ನೊಂದು ಗೌರಿ ಅವರದ್ದು ಅನ್ನದಾನೇಶ್ವರ ಸಿನಿಮಾ ಆಗಸ್ಟಲ್ಲಿ ರಿಲೀಸ್ ಆಗುತ್ತೆ. ಆಮೇಲೆ ಬೀಳ್ಕೊಡುಗೆ ಸಿನಿಮಾ ಅದು ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ. ಜೊತೆಗೆ ಕಿಲಾಡಿ ಕುಟುಂಬ, ಅದು ಇಷ್ಟು ಮ್ಯೂಸಿಕ್ ಮಾಡ್ತಾ ಇದ್ದೀನಿ ನಾನು. ಆಗಿರುವಾಗ ನೀವು ಈ ಸ್ಟೇಟ್ಮೆಂಟ್ ಹೇಳಿದ್ರೆ 19 ವರ್ಷ ಹಿಂದೆನೆ, ಅವಾಗ ಪೀಕಲ್ಲೇ ಇದ್ರಿ. ಹೌದು, ಆವಾಗ ಪೀಕಲ್ಲಿದ್ದರೆ ಇದ್ದೆ. ಬಟ್ ಆವಾಗ ಈ ಕಮೆಂಟ್ ಬಾಕ್ಸ್ ಇರಲಿಲ್ಲ. ಕಮೆಂಟ್ ಬಾಕ್ಸ್ ಇಲ್ಲದೆ ಇದ್ದಿದ್ದಕ್ಕೆ ನಾನು ಬಚಾವಾದೆ. ಇವತ್ತು ಕಮೆಂಟ್ ಬಾಕ್ಸ್ ಇದೆ. ಇವತ್ತು ಗೊತ್ತು ನನಗೆ. ನಾನು ಹೇಳೋದು, ನೀವು ಕಮೆಂಟ್ ಬಾಕ್ಸ್ನ ಕ್ಲೋಸ್ ಮಾಡಿ. ಅದು ನನ್ನ ವಿಚಾರಕ್ಕಂತಲ್ಲ, ಯಾವುದೇ ವಿಚಾರಕ್ಕೆ ಕಮೆಂಟ್ ಬಾಕ್ಸ್ ಇಲ್ಲದೇ ಇದ್ದರೆ ಅದು, ಯಾಕಂದರೆ ಇಲ್ಲೇನಾಗಿದೆ, ಫ್ರೀ ಇರ್ತಾರೆ, ತುಂಬ ಫ್ರೀ ಇರ್ತಾರೆ, ತುಂಬ ಕೆಲಸ ಏನೂ ಇರೋಲ್ಲ ಅವರಿಗೆ, ಮಾಡೋ ಕೆಲಸ ಇಲ್ಲ. ಅದಕ್ಕೆ ಕಮೆಂಟ್ಗಳು ನಂದು ಬಿಟ್ಬಿಡಿ. ನಾನು ಬಯಸ್ಕೊಳ್ಳೋಕ್ಕೆ ನಾನು ಸದಾ ಸಿದ್ಧ. ಹೆಣ್ಮಕ್ಳಿಗೆ ಯಾವ್ಯಾವ ರೀತಿಯ ಕಮೆಂಟ್ ಹಾಕ್ತಾರೆ ಅಂತ ಅನ್ನೋದು ನಿಮಗೆ ಗೊತ್ತು. ನೀವು ಅದನ್ನು ನೋಡಿ ಅದನ್ನು. ಹಾಗೆ ನಾನು ಕೆಲಸ ಇಲ್ಲದೆ ಈ ಮಾತೆಲ್ಲ ಹೇಳ್ತಾ ಇಲ್ಲ, ನೋವಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಹಾಗೆ ನೀವು ಎಷ್ಟು ದೇಶ ಪ್ರೇಮಿಗಳೋ ನಾನು ಅಷ್ಟೇ ದೇಶ ಪ್ರೇಮಿ.
ನಾನು ಒಂದು ಕಾಲದಲ್ಲಿ ಸಮಾಜ ಸೇವೆಯಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವನು. ಹಾಗಾಗಿ ನಮಗೂ ನೋವಾಗುತ್ತೆ. ಆ ನೋವಿಂದ ನಾವು ಹೇಳ್ತಾ ಇದ್ವಿ. ನಾನು ಮರಗಿಡಗಳನ್ನ ಭಾಳಷ್ಟು ಪ್ರೀತಿಸ್ತೀನಿ. ನನಗೆ ಕಾಡು ಕಡಿದ್ರೆ ಆಗುವಷ್ಟು ನೋವು ಯಾವುದಿಲ್ಲ. ಈಗ ಸದ್ಯದಲ್ಲೇ ಯಾವುದು ಮೇಕೆದಾಟು ಯೋಜನೆಗೆ ಇದು ಮಾಡ್ತಿದ್ದಾರೆ. ಮೊನ್ನೆ ಒಬ್ಬರು ಪರಿಸರ ತಜ್ಞ ಹೇಳಿದರು, ಮೇಕೆದಾಟು ಯೋಜನೆ ಆದರೆ 5,000 ಎಕರೆ ಕಾಡು ನಾಶ ಆಗುತ್ತೆ ಅಂತ. ಇದನ್ನು ಒಪ್ತೀರಾ ನೀವು? ಕಾಡು ನಾಶ ಆಗೋದನ್ನು ನೀವು ಒಪ್ತೀರಾ? ಮೇಕೆದಾಟು ಯೋಜನೆ ಈಗಿಲ್ಲ, ಅದಾಗಬೇಕಿನ್ನು. ಏನಾದರೂ ಪ್ರಾಬ್ಲಮ್ ಇದೆಯಾ? ಈಗ ಏನಾದರೂ ಸಮಸ್ಯೆ ಆಗಿದೆಯಾ ನಮಗೆ? ಕುಡಿಯೋಕ್ಕೆ ನೀರು, ಚೆಲ್ಲೋದಕ್ಕೆ ನೀರು ಎಷ್ಟು ನೀರು ಚೆಲ್ತೀವಿ ಗೊತ್ತಾ? ಒಂದು ಮದುವೆ ಮನೇಲಿ ಹೋದರೆ ಬಾಟ್ಲಲ್ಲಿ ನೀರು ಕೊಡ್ತಾರೆ. ನಾನು ಅದನ್ನು ಅರ್ಧ ಕುಡಿದು ವಾಪಸ್ ತಗೊಂಬರ್ತೀನಿ. ನನಗೆ ಆ ನೀರಿಗೆ ನಾನು ಮರ್ಯಾದೆ ಕೊಡ್ತೀನಿ. ನೀರು ಅಂದರೆ ನನಗೆ ತಾಯಿ ಸಮಾನ. ನೀರು, ಆಹಾರ, ಗಾಳಿ ನನಗೆ ದೇವರ ಸಮಾನ. ನಾನು ಅದಕ್ಕೆ ಗೌರವ ಕೊಡ್ತೀನಿ. ಊಟ ಎಲ್ಲೂ ವೇಸ್ಟ್ ಮಾಡಲ್ಲ, ಎಲೆಯಲ್ಲಿ ಒಂದು ಅಗಲು ಬಿಡಲ್ಲ. ನೀರನ್ನು ಹಾಗೆ ತರ್ತೀನಿ. ಅಂದರೆ ನೀರಿನ ಬಗ್ಗೆ ಒಂದು ಗೌರವ ಬೇಕು ನಮಗೆ. ನಾವು ಇಷ್ಟು ನೀರು ಇಲ್ಲದೆ ಆಗಿದೆಯಾ ಬೆಂಗಳೂರಿಗೆ? ಆಮೇಲೆ ಬೆಂಗಳೂರನ್ನ ಯಾಕೆ ಇಷ್ಟು ಬೆಳೆಸ್ತೀರಿ ಅಂತ ನಾನು ರಾಜಕಾರಣಿಗಳಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಏನು ಅಂತಂದರೆ, ರಾಜಧಾನಿಯನ್ನು ಮೊದಲು ದಾವಣಗೆರೆಗೆ ಶಿಫ್ಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಕರ್ನಾಟಕದಲ್ಲಿ ಭೂಪಟ ನೀವು ನೋಡಿದ್ರೆ ದಾವಣಗೆರೆ ಮಧ್ಯದಲ್ಲಿದೆ. ದಾವಣಗೆರೆಯಲ್ಲಿ ನಮ್ಮ ರಾಜಧಾನಿ ಆದರೆ ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹತ್ತಿರ ಆಗುತ್ತೆ. ದಕ್ಷಿಣಕ್ಕೂ ಎಲ್ಲ ಒಂದೇ ದೂರ ಆಗುತ್ತೆ. ಎಲ್ಲರಿಗೂ ಒಂದೇ ದೂರ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ರಸ್ತೆಗಳಾಗುತ್ತೆ, ಹೈವೇ ರಸ್ತೆಗಳಾಗ್ತದೆ. ರಸ್ತೆಗಳಾದ ಮೇಲೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ನಿಮ್ಮ ರಿಯಲ್ ಎಸ್ಟೇಟು ಬೆಳೆಯುತ್ತೆ, ಬಿಸ್ನೆಸ್ಸು ಬೆಳೆಯುತ್ತೆ, ಎಲ್ಲ ಅಭಿವೃದ್ಧಿ ಆಗುತ್ತೆ. ಆವಾಗ ನಿಮ್ಮ ಉದ್ದೇಶ ಏನು? ಬೆಂಗಳೂರಿನಲ್ಲೇ ಎಲ್ಲ ಮಾಡಿ ಇಲ್ಲಿ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತಾರೆ. ಆ ದುಡ್ಡು ನೀವು 30 ಜಿಲ್ಲೆಯಲ್ಲೂ ಮಾಡ್ಬೋದಲ್ಲ. ದಾವಣಗೆರೆಗೆ ಶಿಫ್ಟ್ ಆದರೆ ಆಗ ಬೆಂಗಳೂರು ಜನ ಉಸಿರಾಡ್ಬೋದು. ಇವತ್ತು ಬೆಂಗಳೂರು ಜನ ಎಷ್ಟು ಒದ್ದಾಡ್ತಿದ್ದಾರೆ ಒಂದು ಟ್ರಾಫಿಕ್ಕಲ್ಲಿ. ಆ ಹಿಂಸೆ ನಿಮಗೆ ಗೊತ್ತಿದೆ, ನೀವು ನೋಡ್ತೀರಿ, ಪ್ರತಿನಿತ್ಯ ನೀವು ನೋಡ್ತೀರಿ ಟ್ರಾಫಿಕ್ಕು. ನಮಗೆ ಒಂದು ಕಡೆ ಹೋಗಬೇಕು ಅಂತಂದರೆ ನಾವು ಇವತ್ತು ಪುಣ್ಯಕ್ಕೆ ಇವತ್ತು ಈ ಮಾಧ್ಯಮ ನಮಗೆ ಈ ಒಂದು ಕಂಪ್ಯೂಟರು ಮತ್ತು ಮೊಬೈಲು ಇರೋದರಿಂದ ನಾವು ಕೂತಲ್ಲೇ ಕೆಲಸ ಮಾಡ್ತೀವಿ. ಅದು ನಮಗೊಂದು ಅನುಕೂಲ ಆಗಿದೆ. ಇಲ್ಲಾಂದರೆ ಪ್ರತಿನಿತ್ಯ ನಾವು ಈ ಟ್ರಾಫಿಕ್ಕಲ್ಲಿ ಒದ್ದಾಡಬೇಕು ಹೋಗೋದು. ಇದರಿಂದ ಇನ್ನೊಂದು ಸಮಸ್ಯೆ ಆಗಿದೆ. ಈ ಟ್ರಾಫಿಕ್ಕಿಂದ ನಮ್ಮ ಸಿನಿಮಾಗೆ ದೊಡ್ಡ ಹೊಡೆತಾಗಿದೆ. ಏನಂದರೆ ಜನ ಈ ಕೋವಿಡ್ ಟೈಮಲ್ಲಿ ಮನೆಯಲ್ಲೇ ಕೂತು ಸಿನಿಮಾ ನೋಡಿದ ಅಭ್ಯಾಸ ಆಗ್ಬಿಟ್ಟು ಈ ಟ್ರಾಫಿಕ್ಕಿಂದಾಗಿ ಅಷ್ಟು ದೂರ ಹೇಗಪ್ಪ ಹೋಗೋದು ಈ ಟ್ರಾಫಿಕನ್ನು ಎದುರಿಸ್ಕೊಂಡು ಅಂತೇಳ್ಬಿಟ್ಟು ಮನೆಯಲ್ಲೇ ಕೂತು ಸಿನಿಮಾ ನೋಡೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದು ಈ ಟ್ರಾಫಿಕ್ಕಿಂದ ಆದಂಥ ಸಮಸ್ಯೆ, ಟ್ರಾನ್ಸ್ಪೋರ್ಟಿಂದ ಆದಂಥ ಸಮಸ್ಯೆ. ಜೊತೆಗೆ ರೋಗಿಗಳು ಸಾಯೋ ಸ್ಥಿತಿಯಲ್ಲಿರೋ ಆಂಬುಲೆನ್ಸ್ ಹೋಗೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅದನ್ನು ನೀವು ಯೋಚನೆ ಮಾಡಿ. ಇದೆಲ್ಲ ಯೋಚನೆ ಮಾಡಿ ನಾನು ಮಾತಾಡ್ತಿರೋದು. ಅಲ್ಲಿಗೆ ನೀವು ಗಾಂಧಿನಗರನು ದಾವಣಗೆರೆಗೆ ಶಿಫ್ಟ್ ಮಾಡಬೇಕು ಅಂತಾನೆ. ದಾವಣಗೆರೆ ಸಿನಿಮಾ ಇದೆಯಲ್ಲ, ಸಿನಿಮಾ ವಿಕೇಂದ್ರೀಕರಣ ಆಗಬೇಕು ಅಂತ ನಾನು 20 ವರ್ಷದ ಹಿಂದೆಯೇ ಹೇಳಿದ್ದೀನಿ. ಯಾಕಂತಂದರೆ ಈಗ ತುಳು ಚಿತ್ರರಂಗ ಅವ್ರದ್ದೇ ಒಂದು ಮಂಗಳೂರಲ್ಲಿ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ, ಅವರವರು ಸಿನಿಮಾ ಮಾಡಿಕೊಂಡು ಇಲ್ಲಿಂದ ಅಲ್ಲಿಗೆ ವಿತರಣೆ ಮಾಡಿಕೊಂಡು ಒಂದು ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು. ಆಮೇಲೆ ಗಾಂಧಿನಗರ ಎಲ್ಲ ಕಡೆ ಗಾಂಧಿನಗರ ಆಗುತ್ತೆ. ಅಂದರೆ ಗಾಂಧಿನಗರ ಅಂದರೆ ಸಿನಿಮಾ ಕೇಂದ್ರ, ಎಲ್ಲ ಕಡೆ ಕಲಾವಿದರಿದ್ದಾರೆ. ಇವತ್ತು ಸಿನಿಮಾ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಬೇರೆ ಬೇರೆ ಜಿಲ್ಲೆಯ ಕಲಾವಿದರಿಗೆ ಅವರು ಇಲ್ಲೇ ಬರಬೇಕು, ಇಲ್ಲೇ ಅವಕಾಶ ಕೇಳಬೇಕು. ಎಷ್ಟು ಜನಕ್ಕೆ ಅವಕಾಶ ಆಗುತ್ತೆ? ಕಷ್ಟ ಆಗುತ್ತೆ. ಆದರೆ ಅದೇ ಅವರವರ ಜಿಲ್ಲೆಯಲ್ಲೇ ಚಿತ್ರರಂಗ ಬೆಳೀತಾ ಹೋದರೆ ಅಲ್ಲಿ ಸಿನಿಮಾ ಹುಚ್ಚರು, ತುಂಬ ಸಿನಿಮಾ ನೋಡುವ ಆಸಕ್ತಿ ಇರೋರು ಜಾಸ್ತಿ ಜನ ಇದ್ದಾರೆ. ಅಲ್ಲಿ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಇವತ್ತು ಕನ್ನಡ ಸಿನಿಮಾ ಅನ್ನದಾತರು ಉತ್ತರ ಕರ್ನಾಟಕದವರು, ಅವರಿಗೆ ಇನ್ನೂ ಸಿನಿಮಾ ಆಸಕ್ತಿ ಇದೆ. ಬೆಂಗಳೂರಿನವರಿಗೆ ಇಲ್ಲ. ಬೆಂಗಳೂರಿನವರು ಮನೆಯಲ್ಲೇ ಸಿನಿಮಾ ನೋಡ್ತಾರೆ. ಆದರೆ ಮತ್ತು ಇದೆಲ್ಲ ಯೋಚನೆ ಮಾಡಿದಾಗ ನಮಗೆ ದಾವಣಗೆರೆಗೆ ಶಿಫ್ಟ್ ಆದರೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ನೊಂದು ಮಾತಾಡ್ತೀನಿ, ಬೆಂಗಳೂರು 5,000 ಅಡಿ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ. ಅಂದರೆ ಇಷ್ಟು ಉಬ್ಬು ಜಾಗದಲ್ಲಿ ಇದೆ. ಇದು ಭೂಮಿ ಮಟ್ಟ, ಇದು ಬೆಂಗಳೂರು ಮೇಲೆ ಇದೆ ಇಷ್ಟು 5,000 ಅಡಿ. ಇಲ್ಲಿ ಬೋರ್ವೆಲ್ ತೆಗೆದು ಅಪಾರ್ಟ್ಮೆಂಟು ಒಳಗಡೆ ನೀರಿನ ಸೆಲೆ ಬತ್ತಿದಾಗ
ಟೊಳ್ಳಾಗತ್ತೆ. ಆ ಟೊಳ್ಳಾದಾಗ ಯಾವ ಟೈಮಲ್ಲಿ ಒಂದು ಸಲ ಹಿಂಗೆ ಕುಸಿದ್ರೆ ಎಷ್ಟು ಲಕ್ಷ ಜನ ಸಾಯ್ಬೋದು, ಎಷ್ಟು ದುರಂತ ಆಗ್ಬೋದು. ಇದು ಯೋಚನೆ ಮಾಡಿದಾಗ ಬೆಂಗಳೂರನ್ನ ಉಳಿಸೋ ಕರ್ತವ್ಯ ನಮ್ಮಲ್ಲಿದೆ. ಹಾಗಾಗಿ ನಾವು ಬೆಂಗಳೂರನ್ನ ಉಳಿಸೋಕ್ಕೋಸ್ಕರ ನಾನು ಈ ಮಾತು ಹೇಳಿದೆ. ನಾನು ನೋಡ್ತಾ ಇದ್ದೀನಿ, ಪ್ರತಿದಿನ ನೋವಾಗುತ್ತೆ. ಇಂಥ ಎಲ್ಲರೂ ಧಾವಂತದಲ್ಲೇ ಇರ್ತಾರೆ. ಯಾರಿಗೂ ಯಾರ ಮಾತು ಯಾರು ಕೇಳಲ್ಲ, ಪೇಷನ್ಸ್ ಇಲ್ಲ ಯಾರಿಗೂ. ಇದೆಲ್ಲ ನೋಡಿದಾಗ ಸ್ವಲ್ಪ ಬೇಕು, ರಿಲ್ಯಾಕ್ಸ್ ಬೇಕು. ಬೆಂಗಳೂರಿಗೆ ಸ್ವಲ್ಪ ಉಸಿರಾಡೋ ಒಂದು ಜಾಗ ಬೇಕು. ಆವಾಗ ಇದು ಬೆಳೆಯೋದು ಸ್ಟಾಪ್ ಮಾಡಿಬಿಟ್ಟು ಬೇರೆ ಎಲ್ಲ ಜಿಲ್ಲೆ ಬೆಳೀಲಿ. ಎಲ್ಲ ಜಿಲ್ಲೆ ಬೆಳಿಬೇಕಾದ್ರೆ ಕೇಂದ್ರ ಭಾಗದಲ್ಲಿ ರಾಜಧಾನಿ ಆಗಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ. ಇದು ಅಷ್ಟೆ.